ಇವಾಗ ಹೇಗಾಗಿದೆ ಅಂತಂದರೆ ನಮ್ಮ ಪ್ರತಾಪು ಒಳ್ಳೆ ಕೆಲಸ ಮಾಡಿದ್ರೂ ಬೈಸ್ಕೋಬೇಕಾಗತ್ತೆ, ಕೆಟ್ಟ ಕೆಲಸ ಮಾಡಿದ್ರು ಕೂಡ ಬೈಸ್ಕೋಬೇಕಾಗತ್ತೆ. ಹಂಗಾಗಿದೆ ಪರಿಸ್ಥಿತಿ. ಕೆಲವ್ರ ಥರ ಈಗ ಬಿಗ್ ಬಾಸ್ನಲ್ಲಿ ಗೆದ್ದು ಬಂದು ಒಬ್ರಿಗೊಂದು ಉಪಕಾರ ಮಾಡೋ ಸಾಯ್ಲಿ ಕಾರು ಮನೆ ಅದು ಇದು ಅಂತ ಶೋಕಿ ಮಾಡ್ತಿದ್ದಾರೆ. ಇನ್ನು ಆ ಥರ ಇರಬೇಕಾದ್ರೆ ಅವ್ರು ವೈಯಕ್ತಿಕವಾಗಿ ಮಾಡ್ತಿರೋವಂಥದ್ದು ಬಿಡಿ. ಅವ್ರು ಬಿಗ್ ಬಾಸಲ್ಲಿ ಗೆದ್ದರು, ಹೋರಾಟ ಅವರು ಮಾಡಿದ್ದಾರೆ, ಅದಕ್ಕೆ ದುಡ್ಡು ಬಂದಿದೆ, ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆದರೆ ನಮ್ಮ ಪ್ರತಾಪ್ ಬಂದಿರೋ ದುಡ್ಡನ್ನೆಲ್ಲ ಅಮಾಯಕರಿಗೆ, ಬಡವರಿಗೆ, ಕೈಯಲ್ಲಾಗದಿದ್ದವ್ರಿಗೆ ಸಹಾಯ ಮಾಡ್ತಾ, ಅಷ್ಟೇ ಅಲ್ಲದೆ ನಮ್ಮ ಡ್ರೋನ್ ಪ್ರತಾಪ್ ಮತ್ತಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದ ಬೈಕನ್ನು ಕೂಡ ದಾನ ಮಾಡಿದಂಥ ಡ್ರೋನ್ ಪ್ರತಾಪ್ಗೆ ನಿಜಕ್ಕೂ ಕೊಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕಿದ್ರು ಕೂಡ ಅಯ್ಯೋ ಅದನ್ನು ಕೂಡ ಕೊಟ್ಟಿದ್ದನ್ನು ಕೂಡ ತೋರಿಸ್ಕೊಳ್ತಿದ್ದಾನೆ ಅಂತ ಹೇಳ್ತಾರೆ. ಆಯ್ತಪ್ಪ, ವೀಡಿಯೋ ಮಾಡ್ದಲೇ ಏನಾದರೂ ವೀಡಿಯೋ ಹಾಕಿದ್ರೆ ಅವ್ನು ಯಾವಾಗ ಕೊಟ್ಟ, ಬರೀ ಪುಂಗಿ ಹೊಡೆದಿದ್ದು ಅಷ್ಟೇ ಬಂತು, ಎಲ್ಲಿ ಕೊಟ್ಟಿದ್ದು ಒಂದೇ ಒಂದು ವೀಡಿಯೋನೂ ಇಲ್ಲ, ಪ್ರೂಫ್ ಇಲ್ಲ ಅಂತ ಜನ ಅದಕ್ಕೂ ಕೇಳ್ತಾರೆ. ಈ ಪ್ರತಾಪ್ಗೆ ಹೇಟ್ ಮಾಡೋ ಅಂಥವ್ರಿಗೆ ಒಂದಲ್ಲ ಒಂದು ರೀತಿ ಕಾರಣ ಹುಡುಕ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ನಮ್ಮ ಪ್ರತಾಪ್ ಏನು ಮಾಡಬೇಕು ಹೇಳಿ ಸ್ನೇಹಿತರೆ. ಹಾಗಾದರೆ ನೀವೇನಂತೀರ ನಮ್ಮ ಡ್ರೋನ್ ಪ್ರತಾಪ್ ಈ ಕೆಲಸ ಮತ್ತು ಕಾರ್ಯದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದ.